ಯಾವ ಮೆಡಿಟೇಷನ್ ಮಾಡಿ ಬಂದ್ರಿ ಬಿಗ್ ಬಾಸ್ ಮನೇಲಿ? ಐ ಹ್ಯಾವ್ ದಟ್ ಟೀಮ್ಗೂ ಪಾಪ ಟೀಮು ನನಗೆ ಬೇಜಾರು ಮಾಡ್ಕೊಂಡು ಅಂದರೆ ಸಡನ್ ಎವಿಕ್ಷನ್ ಅವರೆಲ್ಲ ಅಂದ್ಕೊಂಡ್ರು ಅನ್ಸುತ್ತೆ ನಂಗೆ ಸಡನ್ನಾಗಿ ಮೇ ಬಿ ಐ ಕುಡ್ ನಾಟ್ ಟೇಕ್ ಇಟ್, ನನಗಿದ್ದ ಕೋಪಕ್ಕೆ ಐ ಕುಡ್ ನಾಟ್ ಟೇಕ್ ದ ಎವಿಕ್ಷನ್ ಅಂತ. ಅಂದರೆ ಸಡನ್ನಾಗಿ ಆಗೋಯ್ತಲ್ಲ ಹೆಂಗೆ ಸಡನ್ನು ಅಂದ್ಕೊಂಡಲ್ಲ. ಐ ವಾಸ್ ಲೈಕ್ ಆ ಲೆವೆಲ್ಗೆ ಕಲ್ತಿದೆ ಜಾಗ. ನಾನು ಮುಂಚೆ ಆಗಿದ್ರೆ ನಿಜ ಹಂಗೆ ಮಾಡ್ತಾ ಇದ್ನೇನು. ಕಲಿಸಿರೋ ಜಾಗ ಅದು. ಬುದ್ಧಿ ಹೇಳಿ ತಿದ್ದಿ ಹೇಳಿದೆ, ಕಲ್ತ್ಕೋಬೇಕಲ್ವಾ. ಆಮೇಲೆ ಪಾಪ ಸುದೀಪ್ ಸರ್ ಅವ್ರು ಅಷ್ಟೊಂದು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದಾಗ ಅದಕ್ಕೊಂದು ಬೆಲೆ ಕೊಡಬೇಕಲ್ವಾ. ಅದಕ್ಕೇ ಅವ್ರ ಮಾತು ನಿಮ್ಮನ್ನ ಹಾಗೆ ಬದಲಾಯಿಸುತ್ತೆ ಅನ್ಕೋತೀನಿ. ಪ್ರತಿ ವಾರ ಒಂದಿಷ್ಟು ಅಲ್ವಾ? ಅವ್ರ ಆಶೀರ್ವಾದದಿಂದ ಆಶೀರ್ವಾದ ಅನ್ನೋದಕ್ಕಿಂತ ಓಕೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಆಶೀರ್ವಾದ ಅನ್ನೋದು. ಮಾತುಗಳಿಂದ ಅವ್ರು ಹೇಳಿದ್ದು ಬುದ್ಧಿವಾದಗಳಿಂದ ಬೆಟರ್ ಪರ್ಸನ್ ಆಗಿ ಕೂತಿದ್ದೀನಿ ಅಲ್ವಾ. ಅದಕ್ಕಿಂತ ಏನು ಬೇಕು. ಹೊರಗಡೆ ಬಂದಿರೋದು ಮ್ಯಾಟರ್ ಎಷ್ಟಾಗುತ್ತೆ ಅಂದರೂ ಬದಲಾವಣೆ ಆಗಿ ಬಂದಿದ್ದೀನಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಇಟ್ಸ್ ಅ ಕಾಲ್ ಅಷ್ಟೇ.